ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ಪರಿಸರ ಸಂರಕ್ಷಣೆಯ ಜಾಗೃತಿ ಹಾಗೂ ಮರ ಕೃಷಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಆಯೋಜಿಸಿದ್ದ ಬೃಹತ್ ಮ್ಯಾರಥಾನ್ ರನ್ ಫಾರ್ ಟ್ರೀಸ್ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಗ್ರೀನ್ ಪಾತ್ ಕಮ್ಯುನಿಟಿ ಇನಿಷಿಯೇಟಿವ್ ಆಯೋಜಿಸಿದ್ದ ಅಭಿಯಾನಕ್ಕೆ ಶಾಸಕ ಗೋಪಾಲಯ್ಯ, ಮಾಜಿ ಶಾಸಕ ನ್ಯಾಲ ನರೇಂದ್ರ ಬಾಬು, ಸಂಪೂರ್ಣ ನ್ಯೂಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಸಂಪೂರ್ಣಗೌಡ ಚಂದ್ರಶೇಖರ್ ಚಾಲನೆ ನೀಡಿದರು. ಬೆಳಗ್ಗೆ 6 ಗಂಟೆಗೆ ಮಲ್ಲೇಶ್ವರಂನ 18ನೇ ಕ್ರಾಸ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಿಂದ ಆರಂಭವಾದ ಮ್ಯಾರಥಾನ್ನಲ್ಲಿ 5,000ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಇದರ ಕುರಿತು ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ನೀಡಿರುವ ವರದಿ ಇಲ್ಲಿದೆ, ನೋಡ್ಕೊಂಬನ್ನಿ. ಮಗನ ಆರೈಕೆನೇ ಪರಿಸರ ಜಾಗೃತಿಯ ಉದ್ದೇಶದಿಂದ ಒಂದು ಓಟ ಒಂದು ಮರ ಅನ್ನುವಂಥ ರನ್ ಫಾರ್ ಟ್ರೀಸ್ ಅನ್ನುವಂತಹ ಮ್ಯಾರಥಾನ್, ಒಂದು ಬೃಹತ್ ಮ್ಯಾರಥಾನ್ ಕಾರ್ಯಕ್ರಮವನ್ನು ಇವತ್ತು ಮಲ್ಲೇಶ್ವರದಲ್ಲಿ ಆಯೋಜಿಸಲಾಗಿದೆ. ನಾವು ದೃಶ್ಯಗಳಲ್ಲಿ ನೋಡ್ಬೋದು. ಎಲ್ಲ ಕೂಡ ಆ ಕಾರ್ಯಕರ್ತರುಗಳು ಇವತ್ತು ಮರಗಳಿಗೋಸ್ಕರ, ನಮ್ಮ ಪರಿಸರ ಜಾಗೃತಿಗೋಸ್ಕರ ಓಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಆ ಒಂದು ಮ್ಯಾರಥಾನ್ ಆರಂಭವಾಗಿದೆ. ಮರಗಳಿಗಾಗಿ ಓಟ ಅನ್ನುವಂಥದ್ದು ಒಂದು ಅವರ ಕಾನ್ಸೆಪ್ಟು. ಪ್ರತಿಯೊಂದು ಪ್ರಜೆಗೂ ಕೂಡ ನಮ್ಮ ಪರಿಸರದ ಬಗ್ಗೆ ಜಾಗೃತಿ ಇರಬೇಕು. ಆ ಒಂದು ಉದ್ದೇಶದಿಂದ ಗೋಪಾಲಯ್ಯನವರು ಈಗಾಗಲೇ ಆ ಒಂದು ಮ್ಯಾರಥಾನ್ಗೆ ಒಂದು ಚಾಲನೆಯನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಎಲ್ಲ ಕೂಡ ಅಲ್ಲಿ ನರೇಂದ್ರ ಬಾಬು ಅವರು ಕೂಡ ಅಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ, ಎಲ್ಲ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಓಡ್ತಾ ಇರ್ತಾರೆ. 10K ಓಟ ಅವರೊಂದು ಟೀಮ್ನವರು ಈಗಾಗಲೇ ಅಲ್ಲಿ ತಯಾರಾಗಿರ್ತಕ್ಕಂಥದ್ದು ಓಟಕ್ಕೆ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಪರಿಸರ ಜಾಗೃತಿಯ ಉದ್ದೇಶದಿಂದ ಒಂದು ಓಟ ಒಂದು ಮರ ಅನ್ನುವಂಥ ರನ್ ಫಾರ್ ಟ್ರೀಸ್ ಅನ್ನುವಂತಹ ಮ್ಯಾರಥಾನ್ ಇವತ್ತು ಮಲ್ಲೇಶ್ವರದಲ್ಲಿ ಆಯೋಜಿಸಲಾಗಿದೆ. ನಾವು ದೃಶ್ಯಗಳಲ್ಲಿ
ಮಗನ ಆರೈಕೆನೇ ಓಕೆ ಅಂಜು ಕಂಫರ್ಟಬಲ್ ಗುರುವೇ ತಾವೇನಾ ಕಾಲು Run for. Thank you. Run for. Run for. Okay, run for trees. ಇವಾಗ ಏನು ಅಂದ್ರೆ ನಮಗೆಲ್ಲ 10K ರನ್ನಿಂಗ್ ಮ್ಯಾರಥಾನ್ ರೆಡಿ. Run for. Thank you. Run for. Run for. Okay, 10K. ಬ್ಯೂಟಿಫುಲ್ ಆಗಿತ್ತು, ರಿಫ್ರೆಶಿಂಗ್ ಆಗಿತ್ತು. ಎಲ್ಲರೂ ಈ ಥರದ ಇವೆಂಟ್ಸ್ಗೆ ಆದಷ್ಟು ಜಾಸ್ತಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳಿದ್ರು. ನನ್ನ ಹೆಸರು ಶ್ರೀರಾಂಕ್ ಅಂತ. ನಾನಿವತ್ತು ರನ್ ಫಾರ್ ಟ್ರೀಸಲ್ಲಿ 5K ಇವೆಂಟ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಒಂದು ಒಳ್ಳೆ ಇನಿಷಿಯೇಟಿವ್ ಬೈ ದ ರನ್ ಫಾರ್ ಟ್ರೀ ಇವೆಂಟ್ ಆರ್ಗನೈಸರ್ಸ್. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಅಂತ. ಸೊ ಬ್ಯೂಟಿಫುಲ್ ಆಗಿತ್ತು, ರಿಫ್ರೆಶಿಂಗ್ ಆಗಿತ್ತು. ಎಲ್ಲರೂ ಈ ಥರದ ಇವೆಂಟ್ಸ್ಗೆ ಆದಷ್ಟು ಜಾಸ್ತಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳಿದ್ರು. ನನ್ನ ಹೆಸರು ಶ್ರೀರಾಂಕ್ ಅಂತ. ನಾನಿವತ್ತು ರನ್ ಫಾರ್ ಟ್ರೀಸಲ್ಲಿ 5K ಇವೆಂಟ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. ತುಂಬ ಚೆನ್ನಾಗಿ ಆಗಿದೆ. ಇದೊಂದು ವರ್ಷ ಇದನ್ನು ಮಾಡ್ಕೊಂಡು ಹೋಗ್ಬೇಕಂತ ಉದ್ದೇಶ. ಭಾಳ ಖುಷಿ ಆಗ್ತಾಯಿದೆ. ಇದೊಂದು ಎನ್ವೈರ್ಮೆಂಟ್ಗಿಂತ ಮರಗಳನ್ನು ಬೆಳೆಸೋದು ಎಲ್ಲರಿಗೊಂದು ಇದೇ ಬರಬೇಕಂತ. ತುಂಬ ಚೆನ್ನಾಗಿ ಆಗಿದೆ. ಇದೊಂದು ವರ್ಷ ಇದನ್ನು ಮಾಡ್ಕೊಂಡು ಹೋಗ್ಬೇಕಂತ ಉದ್ದೇಶ. ಭಾಳ ಖುಷಿ ಆಗ್ತಾಯಿದೆ. ಇದೊಂದು ಎನ್ವೈರ್ಮೆಂಟ್ಗಿಂತ ಮರಗಳನ್ನು ಬೆಳೆಸೋದು ಎಲ್ಲರಿಗೊಂದು ಇದೇ ಬರಬೇಕಂತ. ತುಂಬ ಚೆನ್ನಾಗಿ ಆಗಿದೆ. ಇದೊಂದು ವರ್ಷ ಇದನ್ನು ಮಾಡ್ಕೊಂಡು ಹೋಗ್ಬೇಕಂತ ಉದ್ದೇಶ. ಭಾಳ ಖುಷಿ ಆಗ್ತಾಯಿದೆ. ಇದೊಂದು ಮೂಡಿಸುವಂಥ ಕಾರ್ಯಕ್ರಮವಾಗಿದೆ. ತುಂಬ ಜನ ಓಟಗಾರರು ಬಂದು ಈ ಭಾಗವಹಿಸಿ ಪರಿಸರ ಕಾಪಾಡ್ತಿದ್ದಾರೆ. ಅವರಿಗೆಲ್ಲ ನಾನು ಶುಭಾಶಯನ ಕೋರುತ್ತೇನೆ. ಖಂಡಿತ ಈ ದಿಕ್ಕಲ್ಲಿ ಪ್ರತಿಯೊಬ್ಬನ ಈ ದಿಕ್ಕಲ್ಲಿ ಪ್ರಯತ್ನ ಇರಬೇಕು. ನಮ್ಮ ಬದುಕು, ನಮ್ಮ ಜೀವನ ಎಲ್ಲರಲ್ಲೂ ಸುಸ್ಥಿರತೆ ಕಾಣಬೇಕು. ಹಾಗಾಗಿ ಪರಿಸರ ಕಾಪಾಡುವಂಥದ್ದಾಗಬೇಕು. ಈ ದಿಕ್ಕಲ್ಲಿ ಎಲ್ಲರೂ ಈ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಮೋರ್ ಸೆನ್ಸಿಟೈಸ್ ಮಾಡೋದಲ್ಲ, ಎಲ್ಲವನ್ನೂ ಜವಾಬ್ದಾರಿಯುತವಾಗಿ ಕನ್ಸ್ಟ್ರಕ್ಷನ್, ಡಿಸ್ಟ್ರಕ್ಷನ್ ಎಲ್ಲ ಬರುತ್ತೆ. ಇದಿಲ್ಲದೆ ಅದಾಗಲ್ಲ, ಎಲ್ಲನೂ ಬೇಕು, ಇದನ್ನು ಆಗಲ್ಲ ಅನ್ನೋಕ್ಕಲ್ಲ. ಸೊ ಜೊತೆನಲ್ಲಿ ಕೊಂಡೊಯ್ಯುವಂಥದ್ದಾಗಬೇಕು. ಚಾಲೆಂಜಸ್ ಏನು ಅಂತ ಗೊತ್ತಿರಬೇಕು. ಹೇಗೆ ಪರಿಹಾರ ಈಗ ಹೇಳಬೇಕು ಅಂದರೆ ನೋಡಿ, ಸಾಧಾರಣ ನಾವು ಈಗ ನಾನು ಶಾಸಕನಾದ 2008ರಿಂದ ನೀವು ಲೆಕ್ಕ ಹಾಕ್ಕೊಂಡ್ರೆ ಒಂದು 10,000ಕ್ಕಿಂತ ಹೆಚ್ಚು ಮರ ಬೆಳೆಸಿದ್ವಿ. ಈಗ ಮೊದಲಿದ್ದಕ್ಕಿಂತೂ ನೀವು ಮಲ್ಲೇಶ್ವರಂನಲ್ಲಿ ನೋಡಿದ್ರೆ ಅತಿ ಹೆಚ್ಚಿನ ಎಲ್ಲ ಕಡೆಯೂ ಮರ ಬೆಳವಣಿಗೆ ಆಗುತ್ತೆ. ನಗರದಲ್ಲಿ ಬೆಳೆಸ್ತಾ ಒಂದು ಸ್ವಲ್ಪ ಸವಾಲಿರ್ತದೆ. ಫುಟ್ಪಾತ್ ಇರುತ್ತೆ, ಯುಟಿಲಿಟಿ ಇರ್ತದೆ, ಯಾವ ಕಾಸ್ಟಲ್ಲಿ ಬೆಳೆಸ್ತೀವಿ ಮತ್ತು ಅದಕ್ಕೆ ಬೇಕಾಗಿರೋ ಪ್ರಿಕಾಷನ್ ತೊಗೊಳ್ಬೇಕು. ಕಾಂಪೌಂಡ್ ಅಪ್ರೂಟಿಂಗ್ ಆಗುತ್ತೆ, ಅದಕ್ಕೆ ಆದಂಥ ತುಂಬ ಪ್ರಿಕಾಷನ್ ಬೇಕು. ಏನೇ ಮಾಡಿದ್ರು ಜವಾಬ್ದಾರಿಯುತವಾಗಿ ಮಾಡಬೇಕು. ಏನೋ ಎರಾಬಿರಿನೂ ಕೆಲಸ ಮಾಡೋಕ್ಕಾಗಲ್ಲ.
ಸೊ ಯಾವ ಜಾಗದಲ್ಲಿ ಹೇಗೆ ಮಾಡಬೇಕು, ಹೆಂಗೆ ಕೆಲಸ ಮಾಡಬೇಕು, ಅಭಿವೃದ್ಧಿ ಆಗಬೇಕು, ಕ್ಲೈಮೇಟ್ ಚೇಂಜನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥದ್ದಾಗಬೇಕು, ಪ್ರಾಣಿ ಪಕ್ಷಿ ಎಲ್ಲವನ್ನು ಕಾಪಾಡಿ ನಮ್ಮ ಸಮಾಜವನ್ನು ರಕ್ಷಣೆ ಮಾಡಬೇಕು. ಈ ದಿಕ್ಕಲ್ಲಿ ಸರ್ಕ್ಯುಲರ್ ಎಕಾನಮಿ ಭಾಳ ಮುಖ್ಯವಾಗಿರ್ತದೆ. ಸರ್ಕ್ಯುಲರ್ ಎಕಾನಮಿಯಿಂದಾಗ ನಮ್ಮ ಪ್ರತಿಯೊಂದು ಬಳಕೆ ಮಾಡುವಂಥ ಪದಾರ್ಥದಲ್ಲಾಗಲಿ ಸುಸ್ಥಿರವಾಗಿರಬೇಕು. ಹಾಗಾಗಿ ಎಲ್ಲರೂ ಜವಾಬ್ದಾರಿಯುತವಾಗಿ ರೆಸ್ಪಾನ್ಸಿಬಲ್ ಲಿವಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಅಶ್ವತ್ಥನಾರಾಯಣ ಹೇಳಿಕೆ ಆಗಿತ್ತು. ಕ್ಯಾಮ್ರಾ ಪರ್ಸನ್ ಆದಿತ್ಯ ಜೊತೆ ಪ್ರವೀಣ್ ಸಂಪೂರ್ಣ ನ್ಯೂಸ್ ಬೆಂಗಳೂರು. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.